ರಾಜ್ಯ ಕಂಡಂತಹ ಅಪರೂಪದ ರಾಜಕಾರಣಿ ವಿ ಶ್ರೀನಿವಾಸ್ ಪ್ರಸಾದ್ ಅವರ ನಿಧನ ಗಣ್ಯಾತಿ ಗಣ್ಯರು ಕೂಡ ಕಂಬನಿ ಮಿಡಿಯುವಂತೆ ಮಾಡ್ತಾ ಇದೆ. ರಾಜಕೀಯ ಗಣ್ಯರಿಂದ ಪಾರ್ಥಿವ ಶರೀರದ ಅಂತಿಮ ದರ್ಶನ ಕೂಡ ಆಗ್ತಾ ಇದೆ. ಪ್ರಮುಖವಾಗಿ ಶಾಸಕರಾಗಿರುವಂತಹ ಜಿಟಿ ದೇವೇಗೌಡರು, ಶಾಸಕ ಪುಟ್ಟರಂಗಶೆಟ್ಟಿ, ಸುತ್ತೂರು ಶ್ರೀಗಳು, ಸಾಹಿತಿ ದೇವನೂರ ಮಹದೇವ ಸೇರಿದಂತೆ ಗಣ್ಯಾತಿ ಗಣ್ಯರಿಂದ ಅಂತಿಮ ದರ್ಶನ ಆಗ್ತಾ ಇದೆ. ಮೈಗೂಡಿಸಿಕೊಂಡಿದ್ದಂಥವರು ಅವರು ಯಾವುದೇ ಹಿನ್ನೆಲೆಗಿಂತ ಹೆಚ್ಚಾಗಿ ಅವರ ಸ್ವತಃ ಪ್ರತಿಭೆಯಿಂದ ರಾಜಕೀಯ ಕ್ಷೇತ್ರವನ್ನು ಪ್ರವೇಶಿಸಿ ರಾಜಕೀಯ ಕ್ಷೇತ್ರದಲ್ಲಿ ಅನೇಕ ರೀತಿಯ ಸೇವೆಯನ್ನು ಸಲ್ಲಿಸಿದರು. ಅವರು ನಂಬಿದಂತಹ ಒಂದು ಸಾಮಾಜಿಕ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿ ದಲಿತರ ಒಂದು ಧ್ವನಿಯಾಗಿ ಅವರು ಸೇವೆಯನ್ನು ಸಲ್ಲಿಸಿದರು. ಅವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಚಿವರಾಗಿದ್ದಂತಹ ಸಂದರ್ಭಗಳಲ್ಲೂ ಕೂಡ ಶೋಷಣೆಗಳ ವಿರುದ್ಧ ಯಾವುದೇ ಸಂಕೋಚ ಇಲ್ಲದೆ ಧ್ವನಿ ಎತ್ತುತ್ತಾ ಇದ್ದಂತಹ ಒಂದು ಅಪರೂಪದ ರಾಜಕಾರಣಿಗಳು. ಅಂತಹ ಸಂದರ್ಭಗಳಲ್ಲಿ ಅವರ ಅಧಿಕಾರದ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳದೆ ಅವ್ರು ನಂಬಿದಂತಹ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿದ್ದಂಥವರು ಅದು ಅನೇಕ ಬಾರಿ ಅವರೇ ಪುನರುಚ್ಚರಿಸ್ತಾ ಇದ್ದಂಥ ಕೂಡ ಎಲ್ಲರಿಗೂ ಕೂಡ ಗೊತ್ತಿರುವಂತಹದ್ದು. ಅವರು ಲೋಕಸಭಾ ಸದಸ್ಯರಾಗಿ, ವಿಧಾನಸಭೆ ಸದಸ್ಯರಾಗಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಚಿವರಾಗಿ ಅತ್ಯುತ್ತಮವಾದಂಥ ಸೇವೆಯನ್ನು ಸಲ್ಲಿಸಿದ್ರು. ಮತ್ತು ಇದೀಗ ಅವರು ದಿವಂಗತರಾಗಿದ್ದಾರೆ. ಆದರೆ ಅವರದ ಬದುಕಿನಲ್ಲಿ ಒಂದು ಆಶಯ ಇತ್ತು, ಏನು ಅಂತಂದರೆ ರಾಜಕೀಯದಲ್ಲಿ ಇಷ್ಟೆಲ್ಲ ಇದ್ದು ಸಕ್ರಿಯ ರಾಜಕಾರಣದಿಂದ ನಿವೃತ್ತನಾಗಿ ಒಂದು ಮುಕ್ತವಾದಂತಹ ಮನಸ್ಸಿನಿಂದ ಇರಬೇಕು ಅಂತನ್ನುವ ಆಶಯ ಅವ್ರಿಗಿತ್ತು. ಬಹುಶಃ ವಿಧಿಯ ಒಂದು ಸಂಕಲ್ಪದಂತೆ ಕಳೆದ ತಿಂಗಳು ಅಂತಹ ಒಂದು ನಿರ್ಧಾರವನ್ನು ಕೂಡ ಕೈಗೊಂಡು ಸಕ್ರಿಯ ರಾಜಕೀಯದಿಂದ ಅವ್ರ ನಿವೃತ್ತಿಯನ್ನು ಪಡೆದು ಮಾಡೋದು ಬಹುಶಃ ಅವರಿಗೆ ಅವ್ರ ಜೀವನದಲ್ಲಿ ಒಂದು ಶಾಂತಿ ನೆಮ್ಮದಿ ಸಿಗಲಿಕ್ಕೆ ಅವಕಾಶವನ್ನು ಕಲ್ಪಿಸಿದೆ ಅಂತ ಅಂದ್ಕೊಂಡು ಭಗವಂತ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ. ಶ್ರೀಗಳು ವಿ ಶ್ರೀನಿವಾಸ್ ಪ್ರಸಾದ್ ಅವರು ಸವೆಸಿ ಬಂದಂತಹ ಹಾದಿ ಯಾವ ರೀತಿ ಇತ್ತು, ಜೊತೆಗೆ ಹೇಗೆ ಅವರ ರಾಜಕೀಯ ಜೀವನ ಒಂದು ಹೋರಾಟದ ಜೀವನವಾಗಿತ್ತು ಅನ್ನೋದನ್ನು ಮೆಲುಕು ಹಾಕ್ತಾ ಇದ್ರು. ಆಬ್ವಿಯಸ್ಲಿ 7 ಪ್ರಧಾನಿಗಳನ್ನು ಶ್ರೀನಿವಾಸ್ ಪ್ರಸಾದ್ ಅವರು ಅವರ ಸಂಸತ್ನ ಅವಧಿಯಲ್ಲಿ ಕಂಡಿದ್ರು. ಬರೋಬ್ಬರಿ 27 ವರ್ಷಗಳ ಕಾಲ ಅವರು ಸಂಸತ್ ಸದಸ್ಯರಾಗಿದ್ದ ವೇಳೆ ಇಂದಿರಾ ಗಾಂಧಿಯಿಂದ ಹಿಡಿದು ರಾಜೀವ್ ಗಾಂಧಿ, ವಿ ಪಿ ಸಿಂಗ್, ಚಂದ್ರಶೇಖರ್, ಪಿ.ವಿ. ನರಸಿಂಹರಾವ್, ಅಟಲ್ ಬಿಹಾರಿ ವಾಜಪೇಯಿ, ನರೇಂದ್ರ ಮೋದಿ ಅವರ ಆಡಳಿತ ವೈಖರಿಯನ್ನು ಕೂಡ ನೋಡಿದ್ರು. ಅವರು ನೇರ ನಿಷ್ಠೂರವಾದಿಯಾಗಿದ್ದರು ವಿ ಶ್ರೀನಿವಾಸ್ ಪ್ರಸಾದ್. ನಿಧನರಾಗಿರ್ತಕ್ಕಂಥ ಸುದ್ದಿ ಕೇಳಿ ನಮ್ಮ ಎಲ್ಲ ಜನತೆಗೆ ದೊಡ್ಡ ಆಘಾತ ಆಗಿದೆ. ಅವರು ಶೋಷಿತ ವರ್ಗದ ಧ್ವನಿಯಾಗಿ ಎಲ್ಲರಿಗೂ ಕೂಡ ಒಂದು ಶಕ್ತಿಯನ್ನು ತುಂಬ್ತಾ ಇದ್ದರು. ಎಲ್ಲರಿಗೂ ಕೂಡ ಒಂದು ನೆಮ್ಮದಿ ಇತ್ತು. ಅವರಿರೋವರು ಕೂಡ ಯಾವುದೇ ಅಹಿತಕರ ಘಟನೆಗಳಿಗೆ ಎಂದು ಅವಕಾಶವನ್ನು ಕೊಟ್ಟವರಲ್ಲ. ಸುದೀರ್ಘ 50 ವರ್ಷದ ರಾಜಕಾರಣವನ್ನು ಮುಗಿಸಿ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿ ರಾಜಕೀಯಕ್ಕೆ ತಿಲಾಂಜಲಿಯನ್ನು ನೀಡಿ ನಿವೃತ್ತಿಯನ್ನು ಪಡೆದಿದ್ದಂಥವರು ನಮ್ಮ ಶ್ರೀನಿವಾಸ್ ಪ್ರಸಾದ್ರವರು. 1974ರಲ್ಲಿ ವಿದ್ಯಾರ್ಥಿ ಜೀವನದಲ್ಲೇ KR ಕ್ಷೇತ್ರದಲ್ಲಿ, ಮೈಸೂರು ನಗರದ ಕೃಷ್ಣರಾಜ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡಿದರು. ಶಾಸಕರ ಸ್ಥಾನಕ್ಕೆ ಸೋತಿದ್ರು. 1977ರಲ್ಲಿ ಮತ್ತೆ MP ಗೆ ಜನತಾ ಪಕ್ಷದಿಂದ ಸ್ಪರ್ಧೆ ಮಾಡಿ ಸೋತಿದ್ರು. ಮತ್ತೆ 78ರಲ್ಲಿ ಜಿಟಿ ದೇವೇಗೌಡರು ಹೇಳ್ತಾ ಇದನ್ನ ಕೇಳಿಸ್ಕೊಳ್ತಾ ಇದ್ರಿ. ಸೋಲಿನಿಂದ ರಾಜಕೀಯ ಜೀವನ ಆರಂಭ ಆದ್ರೂ ಅವರ ರಾಜಕೀಯ ಜೀವನ ಕೊನೆಯಾಗಿದ್ದು ಮಾತ್ರ ಗೆಲುವಿನಿಂದ. ಸಾಧಿಸುವಂತಹ ಹುಮ್ಮಸ್ಸು ಯಾವ ರೀತಿ ಇತ್ತು ಅಂತ ಹೇಳ್ತಾ ಇದ್ರು.